ಅವೀಶ್, ನಿಖಿತಾ, ಮೂರ್ತಿಯವರ ಸರದಿ ಮುಗಿದ ನಂತರ ಈಗ ಮಾನ್ಸಾ, ವಿಕಾಸ್ ಮತ್ತು ಮಹೇಶ್ ತಮ್ಮ ಬೈಕ್ ಸವಾರಿಯನ್ನ ಪ್ರಾರಂಭಿಸಿದ್ದಾರೆ. ನೋಡೋಣ ಇವರು ಅದ್ಯಾವ ರೀತಿ ಡ್ರೈವ್ ಮಾಡ್ತಾರೆ ಅಂತ. ನನ್ನ ತಲೆಯಲ್ಲಿ ಇದ್ದಿದ್ದು ಮೊದಲು ಟ್ರಾಫಿಕ್ ರೂಲ್ಸ್. ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಬಾರ್ದು, ಪಾರ್ಕಿಂಗ್ ಏರಿಯಾದಲ್ಲಿ ಮಾತ್ರನೇ ಪಾರ್ಕ್ ಮಾಡಬೇಕು. ಟ್ರಾಫಿಕ್ ರೂಲ್ಸ್ ನಾವು ಈಗ ಲೆಫ್ಟ್ ತಗೊಂಡ್ರೆ ಸಿಗ್ನಲ್ ಇಂಡಿಕೇಟರ್ ಆನ್ ಮಾಡಬೇಕು. ಇಂಡಿಕೇಟರ್ ನಮ್ದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅಫ್ಕೋರ್ಸ್ ಹ್ಯಾಂಡ್ ಸಿಗ್ನಲ್ಸ್ ಯೂಸ್ ಮಾಡಬೇಕು. ನಾವು ಒಂದು ಡೆಸ್ಟಿನೇಷನ್ಸ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ನಾವು ಪರ್ಚೇಸಿಂಗ್ ಐಟಮ್ಸ್ ಕೊಟ್ಟಿರ್ತೀವಿ, ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರು. ಆಗ ನಂಗೆ ಫಸ್ಟ್ ಖುಷಿ ಆಗಿದೆ ಅಂದ್ರೆ ಅಪ್ಪ ಎಷ್ಟೋ ದಿನ ಆದ್ಮೇಲೆ ಗಾಡಿ ಕೊಡ್ತಾ ಇದಾರೆ, ಝೂಮ್ ಆಗಿ ಹೋಗ್ಬೋದು ಅನ್ಕೊಂಡು ಖುಷಿಯಾಗಿದ್ದೆ. ಆಮೇಲೆ ಐಡಿಯಾ ಇತ್ತು ಮನ್ಸಲ್ಲಿ, ಓಕೆ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಹಂಗೆ ಹಿಂಗೆ ಅನ್ಕೊಂಡು ಹೋದೆ. ಇಲ್ಲ ಇಲ್ಲ 2 ನಿಮಿಷ. ಇಲ್ಲ 2 ನಿಮಿಷ, ನಾನು ಜಾಸ್ತಿ ತಗೊಳ್ಳಲ್ಲ. ಫಸ್ಟ್ ಗಾಡಿ ತಗೊಂಡು ಹೋಗಿದ ತಕ್ಷಣ ಫಸ್ಟ್ ಪಾರ್ಕ್ ಮಾಡಿದ್ದು ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ. ನನ್ ಏನಾಯ್ತಂತ ನಂಗೆ ಗೊತ್ತಿಲ್ಲ. ಮನಸ್ಸಲ್ಲಿಂದ ಒಂದೇ ಮಾತು ಏನಂತ ಅಂದ್ರೆ ಹೆಂಗನ ಮಾಡಿ ಮೆತ್ತಿಗೆ ಸ್ಪೀಡ್ ಲಿಮಿಟ್, ಇವತ್ತು ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ಸಿಟಿ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಅಲ್ಲಿ 50 km/h ಬೈಕ್ ಕೋಸ್ರ, 60 km ಕಾರ್ ಕೋಸ್ರ. ಅದೊಂದು ತಲೆ ಇಟ್ಕೊಂಡು 50 km/h ಒಳಗಡೆ ಓಡಿಸ್ತಾ ಇದೆ ಗಾಡಿ. ಸರ್ ಇಲ್ಲಿ ರೋಡ್ ಪರ್ಮಿಷನ್ ಇಲ್ವಾ? ವಿವಿಪುರಂ ಹತ್ರ ಇರುತ್ತೆ ಸಜ್ಜನ ಸರ್ಕಲ್. ಓಕೆ, ನಾನು ನೆಟ್ಕಲ್ಲಪ್ಪ ಸರ್ಕಲ್. ಥ್ಯಾಂಕ್ ಯು. ಸರ್ ಪಾರ್ಕಿಂಗ್ ಇದೆಯಾ ಸರ್? ಇವತ್ತು ನಮ್ಮ ಸಿಟಿ ಎಕ್ಕಿಲ್ದೆ ಬೆಳಿತಾನೆ ಇದೆ. ಬೇಕಾದಷ್ಟು ಬಿಲ್ಡಿಂಗು ತಲೆ ಎತ್ತಾನೆ ಇದೆ. ಪ್ರತಿದಿನ ಸಿಕ್ಕಾಪಟ್ಟೆ ಹೊಸ ವೆಹಿಕಲ್ಸ್ ಗಳು ಬರ್ತಾನೆ ಇವೆ. ಆದ್ರೆ ಎಲ್ಲದಕ್ಕಿಂತಲೂ ಮುಖ್ಯವಾದಂತಹ ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ. ಇಲ್ಲಿ ಕಾಫಿ ಪುಡಿ ಅಂಗಡಿ ಎಲ್ಲಿದೆ? ಕಾಫಿ ಪುಡಿ ಅಂಗಡಿ ಇದೆಯಾ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ? ಮೇನ್ ರೋಡ್ಗೆ ಹೋಗ್ಬೇಕಾ? ಹಿಂಗ್ ವೆಹಿಕಲ್ ಹೋಗ್ಬೋದಾ? ಒನ್ ವೇನಾ? ಹೋಗ್ಬೋದು. ಮತ್ತೆ ಹಿಂಗೆ ಬರ್ಬೋದಾ? ಅಲ್ಲ, ಹಿಂಗೆ ವಾಪಸ್ ಬರ್ಬೋದು. 2 ವೇ ಇದೆ. ನಿಮ್ಮ ಹತ್ರ ಕಾಫಿ ಪುಡಿ ಇದೆಯಾ? ಕೊಡಿ, 100 ಗ್ರಾಮ್ ಕೊಡಿ. ಸರ್ ಎನ್ವೆಲಪ್ ಕವರ್ಸ್ ಇದೆಯಾ ಸರ್? ಒಂದು 5 ಎನ್ವೆಲಪ್ ಕವರ್ ಕೊಡಿ ಸರ್. ಚಿಕ್ಕದು ಕೊಡಿ. ಎಷ್ಟು ಸರ್? ಒಂದು 4 ರೂಪಾಯಿ, ಒಂದು 3 ಅಂದ್ರೆ 15 ರೂಪಾಯಿ ಆಗುತ್ತೆ. ಥ್ಯಾಂಕ್ ಯು. ಗಾಡಿ ಓಡಿಸ್ತಾ ಇರುವಾಗ ನನ್ಗೆ ಇಬ್ರು ಪೊಲೀಸರು ಕಾಣಿಸಿದ್ರು. ಅವ್ರು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ರು. ಅವ್ರ ಹಿಂದೆ ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಅವ್ರಿಗೆ ಹೇಳಕ್ ಹೋದೆ, ಸರ್ ನೀವೇ ಹೆಲ್ಮೆಟ್ ಹಾಕೋದಲ್ಲ ಸರ್, ಇದೆಯಲ್ಲ ಮುಂದೆ ಇಟ್ಕೊಂಡಿದ್ರೆ ಸರ್ ಹಾಕೋಬೇಕಲ್ಲ ಸರ್ ತಾವು. ಅವ್ರು ಸಾರಿ ಕೇಳಿದ್ರು. ಅದ್ರಲ್ಲಿ ನಾನು ಒಂದು ತಪ್ಪು ಮಾಡಿದೆ. ನಾನು ಆ ಮಾತನ್ನ ಅವ್ರಿಗೆ ಹೇಳುವಾಗ ನಾನು ಡೈರೆಕ್ಟ್ ಆಗಿ ನಾನೇ ರೋಡ್ ಮಧ್ಯೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅದು ನಾನು ಗಾಡಿ ಪಾರ್ಕ್ ಮಾಡಿ ಬಂದು ಅವ್ರ ಹತ್ರ ಹೇಳಬೇಕಾಯಿತು. ಸರ್ ಒಳಗಡೆ ಪಾರ್ಕಿಂಗ್ ಹೋಗ್ಬೋದಾ? ಪಾರ್ಕಿಂಗ್ ಇದೆಯಾ ಒಳಗಡೆ? ಫುಲ್ ಆಗಿದೆಯಾ? ನಿಲ್ಸಂಗಿಲ್ವಾ? ಅಲ್ಲಿ ಪ್ಲೇಸ್ ಇದೆ ಸರ್?
ಗಾಡಿ ನಂಬರ್ ಹಾಕಲ್ವಾ ನೀವು? ಯಾಕೆ ಮತ್ತೆ ಹೆಂಗೆ ನಮ್ಗೆ ಇಲ್ಲಿ ನಿಲ್ಸ್ಬಿಡೋಗಿತ್ತು ಏನು ಗ್ಯಾರಂಟಿ ನಮಗೆ? ಹಾಂ ಏನ್ರಿ ಗ್ಯಾರಂಟಿ? ಏನು ಗ್ಯಾರಂಟಿ ಇದು ನಿಲ್ಸ್ಬಿಟ್ಟಿದ್ರೆ? ಗಾಡಿ ನಂಬರ್ ಆದರೂ ಬರ್ಕೊಂಡು ಕುಡಿಯಲ್ಲ ನನಗೆ. ಎಕ್ಸ್ಕ್ಯೂಸ್ ಮೀ, ಸ್ಲಿಪ್ ಕೊಡಿ, ಇಲ್ಲಾಂದ್ರೆ ನಂಬರ್ ಹಾಕಿ ಕೊಡಿ, ಪ್ರಾಬ್ಲಮ್ ಏನಿಲ್ಲ ನಿಮಗೆ. HK 93 ನನಗೆ ಅದು 93 HK 93 ಅಷ್ಟೇ. ಅದು ಪ್ರಾಬ್ಲಮ್ ಅಲ್ಲ ಅಣ್ಣ, ಇದು ಯಜಮಾನ ಈ ಥರ ಮಾಡ್ತಿದ್ದ. ಅಲ್ಲ ಸರಿ, ಇಲ್ಲಿ ನಿಮಗೆ ಪರ್ಮಿಷನ್ ಇದೆಯಾ ಪಾರ್ಕಿಂಗ್ಗೆ? ಅದಕ್ಕೆ ಕೇಳ್ತಾರ ನಾನು. ಪಾರ್ಕಿಂಗ್ ಲಾಟ್ ಹುಡುಕ್ದೆ ಕೆಲವೊಂದು, ನನ್ಗೆ ಎಲ್ಲೆಲ್ಲಿ ಪರ್ಚೇಸಿಂಗ್ ಹೇಳಿದ್ರು ಅಲ್ಲೆಲ್ಲ ಕೆಲವೊಂದ್ ಕಡೆ ಸಿಕ್ತು, ಇನ್ ಕೆಲವೊಂದ್ ಕಡೆ ಎಲ್ಲೋ ಒಳಗಡೆ ಹೋಗೆಲ್ಲ ಎಲ್ಲೆಲ್ಲಿ ಗಾಡಿ ನಿಲ್ಸಿರ್ತಾರೆ, ಪಾರ್ಕ್ ಮಾಡಿರ್ತಾರೆ, ವೆಹಿಕಲ್ಸ್ ಓಡಾಡಲ್ಲ ಅಂತ ಜಾಗದಲ್ಲೆಲ್ಲ ಪಾರ್ಕ್ ಮಾಡಿದೆ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಪ್ರಾವಿಷನ್ ಸ್ಟೋರ್ ಇದೆಯಾ? ಅಂದ್ರೆ ಈ ಇದೆಲ್ಲ ಸಿಗುತ್ತಲ್ಲ, ಗಂಧದ ಕಡ್ಡಿ ಆ ಥರದ್ದೆಲ್ಲ. ಪಾರ್ಕಿಂಗ್ ಕೊಟ್ಟಾಯ್ತು ಸರ್, ನಾನು ಕೊಟ್ಟಿದ್ದೀನಿ, ತೋರಿಸ್ಲಾ? ಸರಿ ಇದೆಯಾ? ಸರಿ ಇದೆಯಾ? ನಾನು ಫಿಲ್ಮಿಗೆ ಬಂದಿಲ್ಲ, ಇಲ್ಲಿ ಜಸ್ಟ್ ಪಾರ್ಕ್ ಮಾಡಕ್ಕೆ ಬಂದಿದ್ದೆ. ಪಾಯಿಂಟ್ 2 ಹೋಗ್ತಾ ಇದೆ ನಾನು. ಅದು ಬಂದ್ಬಿಟ್ಟು ಬಣಘಟ್ಟ ರೋಡ್ ಹತ್ರ. ಆ ರೋಡ್ ಹತ್ರ ಹೋಗೋವಾಗ ನಾನು ಅಲ್ಲಿ ಬಂದ್ಬಿಟ್ಟು ಒಂದು ಇಡ್ಲಿ ತಗೋಬೇಕಾಯ್ತು ಪಾರ್ಸಲ್. ಆ ಇಡ್ಲಿ ತಗೋಬೇಕು ಪಾರ್ಸಲ್ ಅಂತ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಆಚೆ ಬರೋವಾಗ ಅಲ್ಲೊಂದು ಚಿಕ್ಕ ಹುಡುಗ ಬಂದ್ಬಿಟ್ಟು 15 ಇಯರ್ಸ್ ಇರ್ಬೇಕು ಅವ್ನ ವಯಸ್ಸು. ಅಲ್ಲಿ ಕೇಳಿದೆ, ಪೈರೇಟೆಡ್ ಸಿಡೀಸ್ ಏನಕ್ಕೆ ಸೇಲ್ ಮಾಡ್ತಾ ಇದೆಯಾ? ಇದು ಸೇಲ್ ಮಾಡಿ ತಪ್ಪಂತ ಗೊತ್ತಿಲ್ವಾ? ಮತ್ತೆ ಏನಕ್ಕೆ ಇಟ್ಟಿದ್ಯಾ? ತಪ್ಪ ಗೊತ್ತಿಲ್ವಾ? ಎತ್ತು ಮತ್ತೆ ಎತ್ತಲ ಕಂಪ್ಲೇಂಟ್ ಕೊಡಲ್ಲ ಇವಾಗ. ಏನ್ ಗೊತ್ತಿಲ್ಲ ಅಂದ್ರೆ ಈ ಸೇಲ್ ಮಾಡಿ ತಪ್ಪಂತ ಗೊತ್ತಿಲ್ವಾ? ಯಾರು ಜಾಸ್ತಿ ಇದು ನಿಂದ? ನಿಮ್ ಬಾಸ್ ಇದ್ದಾರೆ, ಕರ್ಕೊಂಬ ಅವ್ರನ್ನ. ಓಡ್ 30 ಕೋಟಿ 40 ಕೋಟಿ ಆಗ ಪಿಕ್ಚರ್ ತೆಗಿತಾರೆ. ಇಲ್ಲಿ ಜನ 20 ರೂಪಾಯಿ ನೋಡ್ತಾರೆ ಪಿಕ್ಚರ್ನ. ಏನೇ ವ್ಯಾಲ್ಯೂ ಇರುತ್ತೆ ಪಿಕ್ಚರ್ಗೆ? ಬಾರ ಜೊತೆ ಯಾಕಿರೋ ನಡಿ ನಡಿ. ನಾನಲ್ಲಣ್ಣ, ಮತ್ತೆ ನಾನಲ್ಲ. ನೀವು ಜೊತೆ ಇದೆಯಲ್ಲ, ಬಾ, ಅವ್ರು ಬರ್ತಾರ ಬರ್ತಾರ. ಬಾ ಫೋನ್ ನಿಮ್ಮ ಓನರ್ ನಂಬರ್ ಕೊಡು. ನಿಮ್ಮ ಓನರ್ ನಂಬರ್ ಕೊಡು. ಈ ಥರ ಪಿಕ್ಚರ್ಗಳ ಮೇಲೆ ಸಾಲ್ವ್ ಮಾಡೋದು ಗೊತ್ತಿಲ್ವಾ ತಪ್ಪಂತ? ನನಗೆ ಗೊತ್ತಿಲ್ಲ. ಹಾ ಮತ್ತೆ ಹಿಂಗೆ ಅನ್ಕೊಂಡು ಮಾರೋದು ಯಾರು? ನೀನ್ ತಾನು ಮಾಡ್ತಾ ಇರೋದು ಅವಾಗಿಂದ. ನಡಿ ಬಾ ಬಾಮ್ಮ, ನಡಿ ಬಾಬಾ, ನಡಿ. ಎಲ್ಲಿ ಓಡ್ತಾ ನಡಿ ಬಾ ಬಾ, ಗಾಡಿ ಇದೆ ಬಾ. ನಾನು ಸಾಮಾನು ತಗೊಂಡು ಸ್ಟೇಷನ್ ಹೋಗ್ತಾ ಇರುವಾಗ ನನ್ನ ಕ್ರೂ ಮೆಂಬರ್ಸ್ ಬಂದು ಹೇಳಿದ್ರು, ಸ್ಟೇಷನ್ ಹೋಗ್ಬೇಡ, ನಡೀದೆ ಅಡಿಗೆ ಡಿಸ್ಕ್ವಾಲಿಫೈ ಆಗಿದೆ ಅಂತ. ನನ್ಗೆ ಏನಕ್ಕಂತ ಅರ್ಥ ಆಗಿಲ್ಲ. ಯಾರಾದರೂ ಓವರ್ ಸ್ಪೀಡಿಂಗ್ ಮಾಡ್ತಾರಾ, ಇಲ್ಲ ಇದ್ದಕ್ಕಿದ್ದಂಗೆ ಸೆಂಟ್ರಲ್ ನುಗ್ಬಿಡೋದು, ಆ ಥರ ಏನಾದರೂ ಮಾಡ್ತಾರಾ ಅಂತ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಮೇ ಬಿ ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಯಾರು ಹಂಗೆಲ್ಲ ಓವರ್ ಸ್ಪೀಡಿಂಗ್ ಮಾಡೋದು ಇಲ್ಲ ಇನ್ನೊಂದು ಏನೂ ಮಾಡಿಲ್ಲ. ಇಲ್ಲ ಪರವಾಗಿಲ್ಲ, ಜನ ಕಲ್ತ್ಕೊಂಡಿದ್ದಾರೆ ಅನ್ಕೊತೀನಿ. ರೂಲ್ಸ್ ಅಂತೂ ಎಲ್ಲೂ ಬ್ರೇಕ್ ಮಾಡಿಲ್ಲ. 60 ಕಿಲೋಮೀಟರ್ ಸ್ಪೀಡು, ಅಷ್ಟೇ ಸ್ಪೀಡಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಿತ್ತು, ಏನೇನು ಮಾಡಬೇಕಿದ್ದೆಲ್ಲ ಮಾಡ್ಕೊಂಡು ಬಂದಿದ್ದೆ. ಲೇಟ್ ಆಯ್ತು ನಾನು ಬಂದಿದ್ದು, ಯಾಕಂದರೆ ಎಲ್ಲ ಕಡೆ ಸಿಗ್ನಲ್ಸು ಮತ್ತು ವೆಹಿಕಲ್ಸ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು, ಮತ್ತು ಅಲ್ಲೆಲ್ಲ ಎತ್ತಿನ ಗಾಡಿ ಅದು ಇದು ಎಲ್ಲ ಹೋಗ್ತಾಯಿತ್ತು. ಸೊ ಅವರಿಂದ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಟ್ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ, ಚೆನ್ನಾಗೂ ಮಾಡ್ಕೊಂಡು ಬಂದಿದ್ದೀನಿ. ಹೇಳಬೇಕಂದ್ರೆ ನಾನು 40 ಮೇಲೆ ಹೋಗಿಲ್ಲ, ನನ್ನ ಸ್ಪೀಡ್ ಲಿಮಿಟಲ್ಲಿ ನಾನಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ನಾನು. ಬಿಲ್ ಸಿಗುತ್ತಾ? ನೀವು ಅಪ್ಪಚ್ಚ ಆಯ್ತೀರಿ, ಕೊನೆಗೆ BMTC ಕಿಲ್ಲರ್ ಅಂತ ಪೇಪರ್ನಲ್ಲಿ ಟಿವಿನಲ್ಲಿ ಬರುತ್ತೆ.